ಬಟ್ಲು ಕಳಮ್ಮ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೇ ಬಟ್ಲು ಯಾವ ಬಟ್ಲು ಅಳತೆ ತೊಗೊಂಡಿರ್ತೀವೋ ಅದೇ ಬಟ್ಲಲ್ಲೇನೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೋದೇನು ಬೇಡ, ಸ್ವಲ್ಪ ಹಾಕಿ ಬಡಿಸ್ಕೊಳ್ಳಿ. ಇದು 1 ಕಪ್ಪು, 3 ಕಪ್ಪು, 4 ಕಪ್ಪು ಅಕ್ಕಿ ಹಿಟ್ಟು. ಆಮೇಲೆ ದಪ್ಪದರ ಪುಡಿ ಮಾಡ್ಕೊಂಡು ಹಾಕಬೇಕು. ಕಡಲೆ ಬೀಜನ ಅದು ಅಷ್ಟೇ ದಪ್ಪದರ ತೆಗೆದು ಪುಡಿ ದಪ್ಪ ಹಾಕಿ ಪುಡಿ ಮಾಡ್ಕೋಬೇಕು. ಆಮೇಲೆ ಕರ್ಬೇವಿನ ಸೊಪ್ಪು ಆಯಿತಾ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಖಾರದ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡ್ರು, ಇದು ಮಾಮೂಲಿ ಖಾರದ ಪುಡಿ. ಇದು ಸ್ವಲ್ಪ ಹಾಕೋಬೇಕು ಬಿಳಿ ಎಳ್ಳು, ಆಯಿತಾ. ಬಿಳಿ ಎಳ್ಳು ಒಂದು ಸ್ವಲ್ಪ ಹಿಂಗು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಚೆನ್ನಾಗಿರ್ತೈತೆ. ಇದು ಜೀರಿಗೆ ಒಂಚೂರು ಅಷ್ಟೇ, ಜಾಸ್ತಿ ಏನಿಲ್ಲ. ತರಿಯಾಗಿ ಪುಡಿ ಮಾಡಿಕೊಂಡು ಅದಕ್ಕೆ ಹಾಕೋಬೇಕು. ಸ್ಟಾರ್ಟ್. ಈ ಥರ ಹುರ್ಗಡ್ಲೆನೂ ಕಡಲೆ ಬೀಜನೂ ಹುರಿದ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ದಪ್ಪ ಥರ ಮಾಡಿ ಅದು ಬಾಯಿಗೆ ಸಿಗೋಂಗೆ. ಎಣ್ಣೆ ಕಾಯಿಸ್ತಾ ಇದ್ದೀನಿ, ಅದಕ್ಕೆ ಹಾಕ್ಬಿಟ್ಟು ಗಟ್ಟಿಯಾಗಿ ಒಂದು ಸ್ವಲ್ಪ ಕಲ್ಸ್ಕೊಬೇಕು. ತೀರ ಗಟ್ಟಿನೂ ಅಲ್ಲ ತೆಳ್ಳಗೂ ಅಲ್ಲ. ಬೇಕು ಅಂತಂದರೆ 1 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೋಬೇಕು. ಬೇಕು ಅಂದರೆ, ಬೇಡ ಅಂದರೆ ಬೇಡ. 1 ಸ್ಪೂನ್ ಚಿರೋಟಿ ರವೆ, 1 ಸ್ಪೂನು ಮೈದಾ ಹಿಟ್ಟು ಹಾಕಿದ್ರೆ ಸಾಕು. ನೀವು ಬೇಕು ಅಂದರೆ ಚಿರೋಟಿ ರವೆ ಹಾಕೊಳ್ಳಿ, ಬೇಡ ಅಂತಂದರೆ ಸ್ಕಿಪ್ ಮಾಡಿ. ಮೈದಾ ಹಿಟ್ಟು 1 ಸ್ಪೂನ್ ಸಾಕು. ಮಾಡಿಕೊಂಡು ಕಲಿಸ್ಕೊಂಡು ಒಂದು ಸ್ವಲ್ಪ ನೋಡ್ಕೊಳ್ಳಿ, ಉಪ್ಪು ನಿಮಗೆ ಕಮ್ಮಿನಾ ಜಾಸ್ತಿನಾ ಏನಂತ ನೋಡಿಕೊಂಡು ಮಾಡ್ಕೊಳ್ಳಿ. ಕಾದಿರೋ ಎಣ್ಣೆನ ಹಾಕಿ ಸ್ವಲ್ಪ ಹಿಂಗೆ ನಿಮ್ಮ ಕೈನಲ್ಲೇನು ಆದಷ್ಟು ನೋಡಿ ಹಿಂಗೆ ಫುಲ್ಲು ಒಂದು ಸಮ ಮಾಡ್ಕೋಬೇಕು. ಒಂದು ಸಮ ಮಾಡಿಕೊಂಡು ಚಿಮ್ಕಿಸ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡು ಗಟ್ಟಿಯಾಗಿ ಸ್ವಲ್ಪ ವಿಧಿ ಕಲಿಸ್ಕೊಳ್ಳಿ. ಈ ಥರ ನೋಡ್ರಿ, ಹಿಂಗೆ ಕಲಿಸ್ಬಿಟ್ಟು ಹಿಂಗೆ ಮಾಡ್ಕೊಂಡು ಇಷ್ಟು ಮೆತ್ತಗಿರಬೇಕು. ಒಂಚೂರು ಅಷ್ಟು ಗಟ್ಟಿನೂ ಅಲ್ಲ, ಅಷ್ಟು ಮೆತ್ತಗೂ ಅಲ್ಲ, ಮೀಡಿಯಮಲ್ಲಿ ಗಟ್ಟಿಗಿರಬೇಕು. ಈ ಥರ ನಿಂಬೆಹಣ್ಣು ಗಾತ್ರ ಉಂಡೆ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಇದ್ರ ಮೇಲೆ ಹಾಕಿ ತಟ್ಟಿ ಎಣ್ಣೆ ಬಿಡಿ.
ತೋರಿಸ್ತೀನಿ ತಗೊಳ್ಳಿ, ತಟ್ಟಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ತೋರಿಸ್ತೀನಿ. ಇಲ್ಲಿ ನೋಡೋಣ ನೋಡಿ. ಹೇಳಿ ಅಷ್ಟು ಇದೆ ನಿಮಗೆ ಹಂಗಾಗಿಲ್ಲ ಅಂತಂದರೆ ಇನ್ನೂ ಒಂದು ಮೆಥಡ್ ತೋರಿಸ್ತೀನಿ ಸರ್. ಈ ಥರ ಮಾಡ್ಕೊಳ್ಳಿ. ಇಂದ ತೊಗೊಬಿಡ್ಬೇಕು, ಅಂದರೆ ಇಷ್ಟು ದಪ್ಪ ಇರಬೇಕು. ಇಷ್ಟು ದಪ್ಪ ಇದ್ದರೆ ನಿಪ್ಪಟ್ಟು ಚಂದ. ಜಲ್ದಿ ಬಿಡಿಸ್ಬೇಕು. ನೋಡಿ ಈ ಥರ ಬಂದಿದೆ, ಈ ಥರ ಬರುತ್ತೆ. ಹಿಂಗೆ ಮಾಡ್ಕೊಂಡು ತಿನ್ನಿ ನೋಡಿ. ಒಂದು ಮುತ್ತು ತೋರಿಸ್ತೀನಿ ನೋಡಿ, ಈ ಥರ ಆಗುತ್ತೆ. ನಮಸ್ಕಾರ.